ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋದಲ್ಲಿ ಐಫೋನ್ SE4 ಬಗ್ಗೆ ಮಾತಾಡೋಣಂತೆ. ಈ ಸಲ ಆಪಲ್ ಕಂಪ್ನಿಯವರು ತುಂಬಾ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ನಾರ್ಮಲ್ ಆಗಿ ಒಂದು ಐಫೋನ್ ತಗೋಬೇಕು, ಪ್ರೈಸ್ ಯಾವಾಗ ಕಮ್ಮಿ ಆಗುತ್ತೋ ನಾವಾಗ ತಗೊಳೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ವೇಟ್ ಮಾಡ್ತಿರ್ತೀವಿ. ಅದು ಕೂಡ ಸ್ಪೆಷಲ್ ಆಗಿ ಮಾತಾಡಬೇಕು ಅಂದ್ರೆ ದಸರಾ ಸೇಲ್ ಅಂತಾನೆ ಹೇಳ್ಬೋದು. ದಸರಾ ಸೇಲ್ಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ. ರೀಸನ್ ಏನು ಅಂದ್ರೆ, ಆವಾಗ ನಮಗೆ 50,000 ಒಳಗಡೆನೆ ಐಫೋನ್ಸ್ ಆದ್ರೆ ಸಿಗುತ್ತೆ. ಇನ್ಮೇಲಿಂದ ನೀವು ಸೇಲ್ಗೋಸ್ಕರ ವೇಟ್ ಮಾಡೋ ಅವಶ್ಯಕತೆ ಆದ್ರೆ ಇಲ್ಲ. ಇವಾಗ ನಿಮಗೆ ಐಫೋನ್ SE4 ಲಾಂಚ್ ಆಗ್ತಾ ಇದೆ. ರಿಪೋರ್ಟ್ಸ್ ಪ್ರಕಾರ ಏನೇನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆಯೋ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಐಫೋನ್ 13, ಐಫೋನ್ 14, ಐಫೋನ್ 15 ಈ ಮೂರು ಮೊಬೈಲ್ಸ್ಗೆ ಕಂಪೇರ್ ಮಾಡಿದ್ರೆ ಐಫೋನ್ SE4 ತುಂಬಾನೇ ಬೆಟರ್ ಆಗಿರುತ್ತೆ. ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಇಂಪ್ರೂವ್ ಆಗುತ್ತೆ. ಯಾರಾದ್ರೂ ಹೊಸ ಐಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ, ನಿಜವಾಗ್ಲೂ ವರ್ತ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಆದ್ರೆ ಇರೋದಿಲ್ಲ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ನೋಡ್ತಿದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದೇ ಮರ್ತು ಹೋಗ್ತಾ ಇದ್ದೀರಾ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ತುಂಬಾ ರಿಪೋರ್ಟ್ಸ್ ನಾನು ರೆಫರ್ ಮಾಡಿದ್ದೀನಿ. ತುಂಬಾ ರಿಪೋರ್ಟ್ಸ್ ಓದ್ಬಿಟ್ಟು ಅದರಲ್ಲಿರೋ ಪಾಯಿಂಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ ನಾವೊಂದು ಪಾಯಿಂಟ್ಸ್ ನ ತಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಮೇಜರ್ ಆಗಿ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇದಾಗಿ ನಾವು ಮಾತಾಡ್ಕೋಬೇಕಾಗಿರೋದು ಡಿಸೈನ್ ಬಗ್ಗೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೆಲ್ಲಾನು ಕೂಡ ಹಳೆ SE ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಹಳೆ SE ಡಿಸೈನ್ಸ್ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಒಂದ್ ರೀತಿ ನಾರ್ಮಲ್ ಡಿಸೈನ್ ಅಂತಾನೆ ಹೇಳ್ಬೋದು. ಆದ್ರೆ ಪ್ರೈಸ್ ನಿಮಗೆ ಜಾಸ್ತಿ ಇರ್ತಾ ಇತ್ತು. 45,000 50,000 ಲಾಂಚ್ ಮಾಡ್ತಾ ಇದ್ರು. ಡಿಸೈನ್ ಮಾತ್ರ ತುಂಬಾನೇ ಓಲ್ಡ್ ಇತ್ತು. ಈ ಸಲ ನಿಮಗೆ ಡಿಸೈನ್ ಅನ್ನೋದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಡಿಸೈನ್ ಇಂದ ನಿಮಗೆ ಐಫೋನ್ SE4 ಬರುತ್ತೆ. ಎಷ್ಟೋ ರೆಂಡರ್ಸ್ ಹೊರಗೆ ಬಂದಿದೆ. ನಾರ್ಮಲ್ ಡಿಸೈನ್ಸ್ ಅಲ್ಲ, ಕಂಪ್ಲೀಟ್ ರೆಂಡರ್ಸ್ ಕೂಡ ಹೊರಗೆ ಬಂದಿತ್ತು. ಆ ರೆಂಡರ್ಸ್ ಆಧಾರವಾಗಿ ಇಟ್ಕೊಂಡು ಈ ಒಂದು ಡಿಸೈನ್ ಆದ್ರೆ ಮಾಡಿರೋದು. ಡಿಸೈನ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಯೂನಿಕ್ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು ಈ ಸಲ ನಿಮಗೆ ತುಂಬಾ ಸ್ಲಿಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದೊಂದು ನಿಮಗೆ ಅಡ್ವಾಂಟೇಜ್. ಮೊಬೈಲ್ ಫ್ರಂಟ್ ನೋಡೋದಕ್ಕೆ ಸೇಮ್ ಟು ಸೇಮ್ ಐಫೋನ್ 14 ತರ ಇರುತ್ತೆ. ಸಣ್ಣ ನಾಚ್ ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೇ ನಿಮಗೆ ಫೇಸ್ ಐಡಿನೂ ಕೂಡ ಇರುತ್ತೆ. ಈ ಸಲ ಮೇಜರ್ ಚೇಂಜ್ ಅಂತಾನೆ ಹೇಳ್ಬೋದು. ನಿಮಗೆ ಅಲ್ಯೂಮಿನಿಯಂ ಬಾಡಿ ಇಂದ ಬರುತ್ತೆ. ಟೈಪ್ ಸಿ ಪೋರ್ಟ್ ಇರುತ್ತೆ, ಆಕ್ಷನ್ ಬಟನ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಮ್ಯಾಕ್ ಸೇಫಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಈ ರೀತಿಯಾಗಿ ಒಂದೊಳ್ಳೆ ಮೊಬೈಲ್ ಅಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ನ ಪ್ರೊವೈಡ್ ಮಾಡಬೇಕು ಇದರಲ್ಲಿ ಅದನ್ನೆಲ್ಲನೂ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಆಕ್ಷನ್ ಬಟನ್ ಇರುತ್ತೆ. ಇದೊಂದು ನಿಮಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ನಾರ್ಮಲ್ ಆಗಿ SE ಮೊಬೈಲ್ ಅಲ್ಲಿ ನಮಗೆ IPS LCD ಡಿಸ್ಪ್ಲೇ ಇರುತ್ತೆ. ಈ ಸಲ ನಿಮಗೆ OLED ಡಿಸ್ಪ್ಲೇ ಸಿಗ್ತಾ ಇದೆ. ಇದು ನಿಮಗೆ 6.1 ಇಂಚಸ್ ಇಂದ ಬರುತ್ತೆ. ಡಿಸ್ಪ್ಲೇ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಆಸ್ ಯೂಶುವಲ್ ನಮಗೆ 60 Hz ಇರುತ್ತೆ. 90 Hz ಆದ್ರೂ ಕೊಟ್ಟರೆ ಚೆನ್ನಾಗಿರುತ್ತೆ. ನಮಗೆ ನಾರ್ಮಲ್ ಆಗಿ ಐಫೋನ್ 15 16 ಅಲ್ಲೇ ನಮಗೆ 90 Hz ಇರೋದಿಲ್ಲ. ನಾರ್ಮಲ್ ಆಗಿ ನಮಗೆ 60 Hz ಇರುತ್ತೆ. ಇದರಲ್ಲೂ ಕೂಡ ನಿಮಗೆ 60 Hz ಇಂದ ಆದ್ರೆ ಬರುತ್ತೆ. ಡಿಸ್ಪ್ಲೇ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಡಾಲ್ಬಿ ವಿಷನ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನಾವು ಮಾತಾಡ್ಕೋಬೇಕಾಗಿರೋದು ಪರ್ಫಾರ್ಮೆನ್ಸ್. ಆಪಲ್ ಕಂಪ್ನಿಯವರು ತುಂಬಾ ಕಡೆ ಕಾಂಪ್ರಮೈಸ್ ಆಗ್ತಾರೆ, ಆದ್ರೆ ಯಾವತ್ತೂ ಕೂಡ ಪರ್ಫಾರ್ಮೆನ್ಸ್ ಅಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ನೀವು ಯಾವ್ದಾದ್ರು SE ಮೊಬೈಲ್ ನೋಡಿ, ಎಲ್ಲ SE ಮೊಬೈಲ್ ಅಲ್ಲೂ ಕೂಡ ಪ್ರೊಸೆಸರ್ ತುಂಬಾ ಒಳ್ಳೆ ಪ್ರೊಸೆಸರ್ ಯೂಸ್ ಮಾಡಿರ್ತಾರೆ. ಈ ಮೊಬೈಲ್ ಅಲ್ಲೂ ಕೂಡ ನಿಮಗೆ A18 ಬಯೋನಿಕ್ ಚಿಪ್ ಸೆಟ್ ನ ಯೂಸ್ ಮಾಡ್ತಿದ್ದಾರೆ. ಇದೇ ಚಿಪ್ ಸೆಟ್ ನಿಮಗೆ ಐಫೋನ್ 16 ಅಲ್ಲೂ ಕೂಡ ಇರುತ್ತೆ. ಐಫೋನ್ 16 ಅಲ್ಲಿ ಯಾವ ಚಿಪ್ ಸೆಟ್ ಯೂಸ್ ಮಾಡಿದಾರೋ ಐಫೋನ್ SE4 ಅಲ್ಲೂ ಕೂಡ ನಿಮಗೆ ಅದೇ ಚಿಪ್ ಸೆಟ್ ಇರುತ್ತೆ. ಈ ಚಿಪ್ ಸೆಟ್ ಇರೋದ್ರಿಂದ ನಿಮಗೆ ಅಡ್ವಾಂಟೇಜ್ ಏನ್ ಗೊತ್ತಾ, ಆಪಲ್ ಇಂಟೆಲಿಜೆನ್ಸ್ ನ ನೀವು ಯೂಸ್ ಮಾಡಬಹುದು, AI ಫೀಚರ್ಸ್ ನ ಯೂಸ್ ಮಾಡಬಹುದು. ಐಫೋನ್ 14 Pro, ಐಫೋನ್ 15, ಐಫೋನ್ 15 ಪ್ಲಸ್ ಈ ಮೊಬೈಲ್ಸ್ ತಗೊಂಡ್ರು ಕೂಡ ನೀವು AI ಫೀಚರ್ಸ್ ಯೂಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಆದ್ರೆ ಐಫೋನ್ SE4 ಅಲ್ಲಿ ನೀವು AI ಫೀಚರ್ಸ್ ನ ಯೂಸ್ ಮಾಡಬಹುದು. ಇದೊಂದು ನಿಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ರೇಟ್ ಸೈಡ್ ನಿಮಗೆ ಸಿಂಗಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಇದು ನಿಮಗೆ 48 ಮೆಗಾ ಪಿಕ್ಸೆಲ್ ಇಂದ ಬರುತ್ತೆ. ಫೋಟೋಸ್ ಮಾತ್ರ ಸೂಪರ್ ಡೂಪರ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಫ್ರಂಟ್ ನಿಮಗೆ 12 ಮೆಗಾ ಪಿಕ್ಸೆಲ್ ಇರುತ್ತೆ. ಕ್ಯಾಮ್ರಾದಲ್ಲಿ ನಿಮಗೆ ಮೇಜರ್ ಆಗಿ ಏನು ಕೂಡ ಮೈನಸ್ ಆದ್ರೆ ಇರೋದಿಲ್ಲ. ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ, ಬ್ಯಾಟ್ರಿ ಕೆಪಾಸಿಟಿನೂ ಕೂಡ ನಿಮಗೆ ಜಾಸ್ತಿನೇ ಇರುತ್ತೆ. ಅರೌಂಡ್ 20 ವಾಟ್ ವರ್ಗು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದು ನಿಮಗೆ ಮ್ಯಾಕ್ ಸೇಫಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ನೀವು ವೈರ್ಲೆಸ್ ಆಗಿನೂ ಕೂಡ ಮೊಬೈಲ್ಸ್ ನ ಚಾರ್ಜ್ ಮಾಡಬಹುದು. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದಿಷ್ಟು ಕೂಡ ನಿಮಗೆ ಹೈಲೈಟೆಡ್ ಸ್ಪೆಸಿಫಿಕೇಶನ್ಸ್ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಗೆ ನಾನು ತುಂಬಾನೇ ಇಂಪ್ರೆಸ್ ಆದೆ. ರೀಸನ್ ಏನು ಅಂದ್ರೆ, ನಾರ್ಮಲ್ ಆಗಿ SE ಮೊಬೈಲ್ ಅಲ್ಲಿ ಆಪಲ್ ಕಂಪ್ನಿಯವರು ಏನ್ ಮಾಡ್ತಾರೆ ಅಂದ್ರೆ, ಡಿಸೈನ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಸ್ಪೆಸಿಫಿಕೇಶನ್ಸ್ ನ ಡಿಗ್ರೇಡ್ ಮಾಡ್ತಾರೆ. ಆದ್ರೆ ಈ ಸಲ ನೋಡ್ಕೊಂಡ್ರೆ ಡಿಸೈನ್ ಚೇಂಜ್ ಮಾಡ್ತಿದ್ದಾರೆ, ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಇಂಪ್ರೂವ್ ಮಾಡಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ, ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 50,000 ಒಳಗಡೆ ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. 48,000 49,000 ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಈ ಮೊಬೈಲ್ ಲಾಂಚ್ ಆಗುತ್ತೆ.
ಆಗುತ್ತೆ. ಆ ಪ್ರೈಸ್ ರೇಂಜ್ಗೆ ಈ ಮೊಬೈಲ್ನ ತಗೋಬೋದಾ ಅಂದರೆ ನನಗೆ ಕೇಳಿದ್ರೆ ತುಂಬಾನೇ ವರ್ತ್ ಇಟ್. ಅದರಲ್ಲೂ ಕೂಡ ಐಫೋನೇ ಬೇಕು ಅಂದರೆ ಇದು ನಿಮಗೆ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ತೀನಿ. ಇನ್ನು ಲಾಂಚ್ ವಿಷಯಕ್ಕೆ ಬಂದರೆ ಮಾರ್ಚ್ ತಿಂಗಳಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇನ್ನೊಂದು 2-3 ತಿಂಗಳಲ್ಲಿ ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ವೆಯ್ಟ್ ಮಾಡಿ. ಯಾರಾದರೂ ಒಂದು ಒಳ್ಳೆ ಐಫೋನ್ ತಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರೆ 100% ಇದು ನಿಮಗೆ ವರ್ತ್ ಇಟ್. ನೀವೆಷ್ಟು ವೆಯ್ಟ್ ಮಾಡ್ತಿರೋ ಅಷ್ಟು ಒಳ್ಳೆ ಮೊಬೈಲ್ ನಿಮ್ಮ ಕೈಯಲ್ಲಿ ಇರುತ್ತೆ. ಇವಾಗ ನಿಮಗೊಂದು ಡೌಟ್ ಬರ್ಬೋದು, ಬ್ರೋ ಇವಾಗ 50,000 ಕೊಟ್ಟು ಐಫೋನ್ SE4 ತಗೊಳ್ಳೋ ಬದಲು ಐಫೋನ್ 13, 14, 15 ಈ ಮೊಬೈಲ್ಸ್ನೇ ಪರ್ಚೇಸ್ ಮಾಡ್ಬೋದಲ್ಲ, ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಅನ್ನಿಸ್ಬೋದು. ಆದರೆ ಐಫೋನ್ SE4 ಅಲ್ಲಿ ನಿಮಗೆ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಐಫೋನ್ SE4 ತಗೊಂಡಿದ್ದೀರಾ ಅಂದರೆ ನೀವು ಫೀಚರ್ಸ್ ಯೂಸ್ ಮಾಡ್ಬೋದು. ಇವಾಗಿಂದ ನಿಮಗೆ 5 ವರ್ಷ ಅಪ್ಡೇಟ್ಸ್ ಬರುತ್ತೆ. ಇದೊಂದು ನಿಮಗೆ ಮೇನ್ ಅಡ್ವಾಂಟೇಜ್. ಇವಾಗ ಅಟ್ ಪ್ರೆಸೆಂಟ್ ಎಲ್ಲ ಮೊಬೈಲ್ಸಲ್ಲೂ ಕೂಡ ಇದೆ. ನಿಮ್ಮ ಮೊಬೈಲಲ್ಲಿ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಫೀಚರ್ಸ್ ಇದ್ರೇನೆ ಮೊಬೈಲ್ ತುಂಬ ಚೆನ್ನಾಗಿರುತ್ತೆ. ಆಪಲ್ ಕಂಪ್ನಿ ಬಗ್ಗೆ ನಿಮಗೆ ಗೊತ್ತಿರೋದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ತುಂಬ ಚೇಂಜಸ್ ಮಾಡ್ತಿರ್ತಾರೆ. ಆ ಚೇಂಜಸ್ ಬಂದಾಗ ನನ್ನ ಮೊಬೈಲಲ್ಲ ಫೀಚರ್ಸ್ ಇಲ್ಲ ಅಂದಾಗ 100% ಬೇಜಾರಾಗುತ್ತೆ. ಅದೇ ನೀವು ಈ ಮೊಬೈಲ್ ತಗೊಂಡಿದ್ದೀರಾ ಅಂದರೆ ಆಪಲ್ ಇಂಟೆಲಿಜೆನ್ಸ್ ಫೀಚರ್ಸ್ನು ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ಕಂಪ್ಲೀಟ್ಲಿ ಫ್ರೀ. ನೀವು ಯಾವುದೇ ರೀತಿ ದುಡ್ಡು ಕಟ್ಟೋ ಅವಶ್ಯಕತೆ ಆದರೆ ಇರೋದಿಲ್ಲ. ಈ ರೀತಿಯಾಗಿ ಅಡ್ವಾಂಟೇಜಸ್ ನಿಮಗೆ ತುಂಬಾನೇ ಇರುತ್ತೆ. ಒಂದರಲ್ಲಿ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದ್ರೆ ಅದರಲ್ಲಿ ಫೀಚರ್ಸ್ ಇರೋದಿಲ್ಲ, ಇನ್ನೊಂದರಲ್ಲಿ ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿರುತ್ತೆ, ಫೀಚರ್ಸ್ ಕೂಡ ಇರುತ್ತೆ. ಯೋಚನೆ ಮಾಡಿ, ಸ್ಪೆಸಿಫಿಕೇಶನ್ಸ್ ಜೊತೆ ಕಂಪೇರ್ ಮಾಡಿ. ಅವಾಗ ನಿಮಗೆ ಯಾವುದು ತುಂಬ ಬೆಟರ್ ಆಗಿ ಅನ್ಸುತ್ತೋ ಆವಾಗ ನೀವು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ನಿಮ್ಮಲ್ಲಿ ಎಷ್ಟು ಜನ ಐಫೋನ್ SE4 ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. 100ಗೆ 100% ರಿಪೋರ್ಟ್ಸ್ ಪ್ರಕಾರ ನೋಡಿಕೊಂಡ್ರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗ್ತಾ ಇದೆ. ಈ ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡಿದೆ ಅಂತ ಹೇಳ್ಬಿಟ್ಟು ಅನ್ಕೊಂತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.